ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈ ನಾಟಕದಿಂದ ಏನು ತಿಳ್ಕೊಬೋದಂದ್ರೆ ಬಡವರಿಗೆ ಸಹಾಯ ಮಾಡ್ಬೇಕು. ನಮ್ಮ ಕಡೆ ಎಷ್ಟೇ ರೊಕ್ಕ ಇರಲಿ ಅಹಂಕಾರದಿಂದ ಮರಿಬಾರ್ದು. ಯಾಕಂದ್ರೆ ಇನ್ನು ಬಹಳಷ್ಟು ಜನ ಇರ್ತಾರೆ ಬಡವರು, ಅವ್ರಿಗೆ ಸಹಾಯ ಮಾಡ್ಬೇಕಂತ ನಾವು ತಿಳ್ಕೊತೀವಿ. ನಮ್ಮ ಮನೆ ಹೆಸರು ಲಾಲ್ನವ್ರೆ. ಈ ಪಿಕ್ಚರ್ ನಂಗೆ ಏನು ಅನ್ನಿಸ್ತಂದ್ರೆ, ಈಗ ನಮ್ಗೆಲ್ಲ ಸೌಕರ್ಯ ಅದಾವು, ನಾವು ಕಲಿಯೋದಿಲ್ಲ. ಆದ್ರೆ ಅಲ್ಲಿ ಏನು ಸೌಕರ್ಯ ಇಲ್ಲ, ನಾವು ಕಲಿಬೇಕನ್ನೋ ಆಸಕ್ತಿ ಐತಿ. ಮತ್ತು ನಮ್ಗೆ ಇದ್ದಾಗ ಯಾವ್ದು ಬೆಲೆ ಗೊತ್ತಾಗೋಲ್ಲ, ಯಾರು ಇಲ್ಲಾಗ ಗೊತ್ತಾಗೈತಿ. ಸಂಬಂಧಗಳ ಬೆಲೆ ನಮ್ಗೆ ಯಾರಿಗೂ ಗೊತ್ತಾಗೋಲ್ಲ. ಈಗ ನಾವು ನಮ್ಮ ತಂದೆ ತಾಯಿಗಳನ್ನ ಬೈಬೋದು, ಅವ್ರಿಗೆ ಕೆಟ್ಟದಾಗ ಮಾತಾಡ್ಬೋದು, ಅದು ನಮ್ಗೆ ಈಗ ಗೊತ್ತಾಗೋಲ್ಲ, ಅವ್ರು ಇಲ್ಲಿದ್ದ ಕಾಲಕ್ಕೆ ಗೊತ್ತಾಗೈತಿ. ದಯವಿಟ್ಟು ಯಾರು ತಂದೆ ತಾಯಿಗಳನ್ನ ಬೈಬೇಡ್ರಿ, ಅವ್ರನ್ನ ಚಲೋ ಕಮ್ಗೆ ನೋಡ್ಕೋರಿ. ಒಂದು ಸಾತಿ ಹೋದಿನ ಮತ್ತು ವಾಪಸ್ ಯಾರನ್ನೂ ತರೋಕ್ಕಾಗೋಲ್ಲ. ದುಡ್ಡು ತರ್ಬೋದು, ದುಡ್ಡು ಹೋದಿಂದ ಅದ್ರ ತಂದೆ ತಾಯಿನ ತರೋಕ್ಕಾಗೋಲ್ಲ. ದಯವಿಟ್ಟು ಎಲ್ಲರೂ ತಂದೆ ತಾಯಿ ನೆಟ್ಗೆ ನೋಡ್ಕೋರಿ. ಮತ್ತು ನನಗೆ ಅನ್ಸಿತ್ತು ಇಷ್ಟು ದಿನ ನನಗೇನು ಅನ್ಸಿರ್ಕಿಲ್ಲ. ನನ್ನ ತಂದೆ ತಾಯಿಗೆ ಬೈತಿದ್ದೆ, ಆದ್ರೆ ನಾ ತಪ್ಪು ಮಾಡಂಗಿಲ್ಲ. ನಂಗೆ ಈ ಪಿಕ್ಚರ್ ಅಂದ್ರೆ ಭಾಳ ಚಲೋ ಮೌಲ್ಯಗಳ ಹುಟ್ಟಿದ್ದು. ಧನ್ಯವಾದಗಳು ರೀ. ಒಳ್ಳೇದು ನೋಡಿದಾಗ ನಮ್ಮ ತಂದೆ ತಾಯಿ ನಾವು ಎಂದು ಆಶ್ರಮಕ್ಕೆ ಕಳಿಸ್ಬಾರ್ದು. ಹೆತ್ತ ತಾಯಿ ಅಥವಾ ಅದು ಬೇರೆದವ್ರ ತಾಯಿ ಅಥವಾ ಅದು ದೂರ ಮಾಡ್ಕೋಬಾರ್ದು. ಅವ್ರಿದ್ದಾಗ ನಮಗೆ ಸಾಕ್ತಾರೆ. ಬೇರೆದವ್ರ ತಾಯಿ ಆದ್ರೆ ನಮಗೆ ನೋಡೋದಿಲ್ಲ ಇಲ್ರಿ. ಅವ್ರನ್ನ ನಾವು ಕೀಳಾಗಿ ನೋಡಿದ್ವಿ ಅಂದ್ರೆ ಮುಂದೆ ನಮ್ಮನ್ನು ಒಂದಿನ ಕೀಳಾಗಿ ನೋಡೋರು ಇರ್ತಾರೆ. ಎರಡನೇದ್ರೊಳಗೆ ನನಗೂ ತಂದೆ ಇಲ್ಲ. ಕಂಟ್ರೋಲ್ ನಮ್ಮಪ್ಪ ತೀರ್ಕೊಂಡಾಗ ನಮ್ಮ ಮಮ್ಮಿ ಅದೇ ಥರ ಮಾಡಿದ್ರಿ. ನನ್ನ ಹೆಸರು ಅನುರಾಧ ನಿಲ್ಕಟ್ಟೆ ಅಂತ. ಈ ಫಿಲ್ಮ್ ನೋಡೋದ್ರಿಂದ ನಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, ನಾವು ಬೆಳಿಗ್ಗೆ ಕೂಡಲೇ ನಮ್ಮವ್ವ ಏನೋ ಒಂದು ಅಡಿಗೆ ಒಳಗೆ ಏನೋ ಹೆಚ್ಚು ಕಮ್ಮಿ ಆದ್ರೂ ಇಲ್ಲಿ ಬಂದ ಫ್ರೆಂಡ್ಸ್ ಜೊತೆ ಒಂದು ಬೇಡ್ಕೊಂಡು ನಿಂತೀವಿ ನಾವು. ಆದ್ರೆ ಆ ತಾಯಿ ಬೆಲೆ ಏನಂತ ನನಗೆ ಇಲ್ಲಿಂದ ನೋಡಿ ಗೊತ್ತಾಯ್ತು. ಆ ಹುಡುಗಿ ಅವ್ರ ತಾಯಿ ಇಲ್ಲ ಅಂತ ಗೊತ್ತಾದ್ರೂ ಅವಳು 5 ರೂಪಾಯಿ ಹೂ ತಂದು ನೀಡಿದಾಳೆ. ಅದಕ್ಕಂತಂದ್ರೆ ನಮ್ಮ ತಾಯಿಗೆ ನಾವು ಬರೀ ಅವ್ರು ಬೈತಾ ಇರ್ತೀವಿ. ಅವರೊಂದು ಏನೋ ಒಂದು ಕಾಲೇಜ್ ಬಸ್ ಹೋಗೋದು ಹಾಗಿಲ್ಲ ಅಂದ್ರೆ ನಾವು ಹೋಗೋದಕ್ಕೂ ನಮ್ಮ ಮನೆಯಾಗ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ. ಎಲ್ಲ ಇದು ನಮಗೂ ಆ ಮುಂದೆ ಪರಿಸ್ಥಿತಿ ಬಂದಾಗ್ಬಿಟ್ಟಿದೆ ಅಂತೇಳಿ ಗೊತ್ತಿದ್ರು ನಮ್ಗೆ ಆ ಸಿಚುವೇಶನ್ದಾಗ ನಾವು ಹಂಗೆ ಮಾಡಿಬಿಡ್ತೀವಿ. ಈ ಮೂಲಕ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ನಾನು ನಿಮ್ಮ ತಂದೆ ನಿಮ್ಮ ತಾಯಿ ಯಾವ ಸಿಚುವೇಶನ್ ಆಗದಾರಲ್ಲ ಆ ಸಿಚುವೇಶನ್ ನೀವು ಅರ್ಥ ಮಾಡ್ಕೊರಿ. ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಮುಂದೆ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಂಡು ನೀವು ಈಗ ಯಾವ ರೀತಿ ನೀವು ಈಗ ಕಾಲೇಜ್ ಲೈಫ್ ಕಳೀತಿಲ್ಲ, ನಿಮ್ಮ ಮಕ್ಕಳನ್ನು ಅದೇ ರೀತಿ ಕಳೀತಾರೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ಫಿಲ್ಮ್ ತೋರಿಸಿದ್ರಿಂದ ತುಂಬಾ ಅದ್ಭುತವಾದ ಫಿಲ್ಮ್, ಭಾವನಾತ್ಮಕವಾದಂತ ಈ ಫಿಲ್ಮ್ ನೋಡಿ ಎಷ್ಟೋ ವಿದ್ಯಾರ್ಥಿ ಜೀವನದಲ್ಲಿ ಬದಲಾವಣೆ ಆಗ್ತಿರುವಂತ ಸಂಗತಿಗಳು ಇರ್ಬೋದು. ಯಾಕಂತಂದ್ರೆ ಇಲ್ಲಿ ನಾವು ಇಷ್ಟು ವಿದ್ಯಾರ್ಥಿಗಳು ಬರ್ಕ ಹೋದಾದ್ರೆ ಎಷ್ಟೋ ಜನ ಮನೆಯಲ್ಲಿ ತಂದೆ ತಾಯಿನ ಬೇಯ್ದು ಅವ್ರಿಗೆ ಅಡಿಗೆ ಮಾಡಿ ಕಟ್ಟಿಲ್ಲ ಅಂತಂದ್ರೆ ಅವ್ರನ್ನ ಎಷ್ಟೋ ಜನ ಬೇಯ್ದು ಹೊಡೆದು ಅವ್ರು ಹೇಳಿದ ಮಾತುಗಳನ್ನ ಕೇಳದೆ ಬರುವಂತ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದಾರೆ. ಅವಾಗ ಗೊತ್ತಾಗುತ್ತೆ ನಮಗೆ ಅವ್ರ ಬೆಲೆ ಎಂತದ್ದು ಅಂತ ಹೇಳಿ. ನಿಜ ಹೇಳ್ಬೇಕಂದ್ರೆ ತಂದೆ ತಾಯಿ ಇದ್ದಾಗ ಅವ್ರ ಬೆಲೆ ನಮ್ಗೆ ಗೊತ್ತಾಗೋದು, ತಂದೆ ತಾಯಿ ಇದ್ದಾಗ ಅವ್ರ ಬೆಲೆ ಎಂತದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ನನ್ನ ಜೀವನದಲ್ಲೂ ನನ್ನ ತಂದೆ ಇದ್ದಾಗ ನನ್ನ ತಂದೆ ಬೆಲೆ ಗೊತ್ತಾಗ್ಲಿಲ್ಲ. ಆದ್ರೆ ನನ್ನ ತಂದೆಯನ್ನ ಕಳ್ಕೊಂಡಾಗ ಗೊತ್ತಾಯ್ತು ನನ್ನ ತಂದೆ ಬೆಲೆ ಎಂತದ್ದು ಅಂತ. ಯಾಕಂದ್ರೆ ನನ್ನ ತಂದೆ ಸೇವನೆ ಮಾಡ್ತಾ ಇತ್ತು. ಅವಾಗ ನನ್ನ ಪರಿಸ್ಥಿತಿ, ನನ್ನ ತಂದೆ ರಾತ್ರಿ 2 ಗಂಟೆಯಲ್ಲಿ ನಮ್ಮನ್ನು ಹೊರಗೆ ಹಾಕಿ ತಾನೊಬ್ಬನೇ ಜಗಳ ಮಾಡುವಂತ ಸಂದರ್ಭದಲ್ಲಿ ನನ್ನ ತಂದೆ ಎಷ್ಟು ಬೇದಿದ್ದೀನಿ, ಎಷ್ಟು
ಆತ್ಮಹತ್ಯೆ ಮಾಡ್ಬಾರ್ದ ತಾತ. ತಂದೆನಿಲ್ಲ ತಾಯಿನಿಲ್ಲ ನನ್ ಬಿಟ್ಟು ಹೋಗ್ಬಾರ್ದ ತಾತ. ಎದ್ದೇಳ್ ತಾತ, ನನ್ ಬಿಟ್ಟು ಹೋಗ್ಬಾರ್ದ ತಾತ. ಕಳತಿ ಮಾಡ್ಬಾರ್ದ ತಾತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ತಡ್ಕೊಂಡು ಅದ್ರಾಗ ನಂಗೆ ಆ್ಯಕ್ಟಿಂಗ್ ವಿಡಿಯೋ ಭಾಳ ಇಷ್ಟ ಆಯ್ತು. ಯಾಕಂದ್ರೆ ತಾಯಿ ಹಂಗೆ ಗೊತ್ತು. ನಾವೇನೋ ಒಂದು ಓದಿರೋ ಕೂಲಿ ಇಟ್ಕೊಂಡು ಓದ್ಬೇಕು. ತಾಯಿ ಬಗ್ಗೆ ಯೋಚನೆ ಮಾಡ್ಬೇಕು ಅಷ್ಟು. ನಾವೇನೋ ಒಂದು ಸಾಧಿಸ್ಬೇಕು ಅನ್ನೋ ಛಲ ಇರ್ತದೆ. ತಾಯಿ ಹಂಗ ಇದ್ರು ತಾಯಿ ಮನಸ್ಸು ಅರ್ಥ ಮಾಡ್ಕೋಬೇಕು. ತಾಯಿ ಹುಚ್ಚಿ ಅದಾಳ ಅಂತೇಳಿ ಅವ್ರು ದೂರ ಮಾಡಬಾರ್ದು. ತಾಯಿ ಕಷ್ಟಪಡೋದನ್ನ ಅರ್ಥ ಮಾಡ್ಕೊಂಡು ನಾವು ಓದ್ಬೇಕು. ಶಾಲೆ ಒಳಗೆ ಹೆಂಗಿರ್ಬೇಕಂದ್ರೆ ಗುರುಗಳು ಹೇಳಿದ ಮಾತು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಗುರುಗಳಿಗೆ ಒಳ್ಳೆಯ ವಿದ್ಯಾರ್ಥಿನಿಯಾಗಿರಬೇಕು. ಇಷ್ಟೇ ಅಲ್ಲ. ಗುಡ್. ಫಸ್ಟ್ ಟೈಮಂತೂ ತುಂಬ ರೋಮಾಂಚನ ಆಯಿತು. ಎರಡನೇ ಮೂವಿ ತುಂಬ ಅದ್ಭುತ ಅನಿಸ್ತು ಸರ್ ನನಗೆ. ನಾವೇನು ಯೋಚನೆ ಮಾಡ್ತೀವಿ, ಇನ್ಕ್ಲೂಡಿಂಗ್ ನಾನು ಸೇರಿ, ತುಂಬ ಆಹಾರ ವೇಸ್ಟ್ ಮಾಡ್ತೀವಿ, ತುಂಬ ನೀರನ್ನ ಹೆಂಗೆ ಬೇಕಂಗೆ ಬಳಸ್ತೀವಿ. ಈ ಮೂವಿ ನೋಡಿ ನನಗನ್ನಿಸ್ತು, ಇಲ್ಲ ಎಷ್ಟೊಂದು ಜನ ಆಹಾರ ಇಲ್ಲದೇ ಇದ್ದಾರೆ, ಅದು ತುಂಬ ಹಾರ್ಟ್ ಟಚ್ ಆಯ್ತು ಸರ್. ನಿಜವಾಗ್ಲೂ ಅಂಥ ಪರಿಸ್ಥಿತಿ ನಮ್ಮ ಕಣ್ಮುಂದೆ ಇದೆ ಅಂತ ಅನಿಸ್ತು. ಇನ್ಮುಂದೆ ಆದ್ರೂ ಆಹಾರ ವೇಸ್ಟ್ ಮಾಡ್ದಂಗೆ ಇಲ್ಲದೆ ಅವರು ಇರೋರಿಗೆ ಕೊಡೋಣ ಅಂತ ಅನಿಸ್ತು ಸರ್. ಮತ್ತು ಏನಾದರೂ ಹೆಲ್ಪ್ ಮಾಡ್ಬೇಕಾದ್ರೆ ಯಾರಾದರೂ ಬೇರೆಯವ್ರು ನೋಡಿದ್ರೆ ಆ್ಯಕ್ಟಿಂಗ್ ಅಂದ್ಕೊಂಡ್ಬಿಡ್ತಾರೆ ಅಂತ ಅನಿಸ್ತಿತ್ತು ನನಗೆ. ಈಗ ಈ ಮೂವಿ ನೋಡಿ ಅನಿಸ್ತು, ಯಾರು ಏನಾದರೂ ಅಂದ್ಕೊಳ್ಳಿ, ನನಗನ್ಸಿದ್ದು ನಾನು ಮಾಡೋಣ, ಒಳ್ಳೆಯದೇ ತಾನೇ ಮಾಡ್ತಿರೋದು ಅಂತ ಫೀಲ್ ಆಯಿತು ಸರ್. ಥ್ಯಾಂಕ್ಸ್ ಸರ್, ನಿಮಗೆ ಇಂಥ ಮೂವಿನ ನಮ್ಮ ಕಣ್ಮುಂದೆ ತಂದು ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ಈ ಮಗುವಿನ ಭವಿಷ್ಯವನ್ನು ಹೌದು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಯಾವ ರೀತಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಭಕ್ತಿ ಚಳುವಳಿ, ಭಕ್ತಿ ಪಂಥ ಇವರೆಲ್ಲರೂ ಸಮಾಜ ಸುಧಾರಕರು ಯಾವ ರೀತಿ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರೋ ಅಂಥವರಲ್ಲಿ ಒಬ್ಬರಾಗಿರ್ತಕ್ಕಂಥ ಜಕಾತಿ ಸರ್ ಅವರಿಗೆ ಮೊಟ್ಟ ಮೊದಲಾಗಿ ನಮ್ಮ ಶಾಲೆಯ ಎಲ್ಲ ಬಳಗದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆದರೆ ಒಂದೇ ಒಂದು ಲೇಖನದಿಂದ ನಾವು ಇಡೀ ಸಮಾಜದ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥದ್ದಕ್ಕೆ ಸಾಕ್ಷೀಕರರಾಗಿರ್ತಕ್ಕಂಥವ್ರೆ ಜಕಾತಿ ಸರ್ ಅವರು. ಮೊದಲನೇ ಒಂದು ಕಿರುಚಿತ್ರದ ಮುಖಾಂತರ ನಾವು ಏನೇನು ತಿಳ್ಕೊಳ್ತೀವಿ ಅಂತ ಅನಾಥ. ನಮ್ಮ ಸಮಾಜದಲ್ಲಿನೇ ನಾವು ಎಷ್ಟೋ ಜನ ಒಬ್ಬರು ತಂದೆಯನ್ನ ಕಳ್ಕೊಂಡಿದ್ದೀವಿ, ಒಬ್ಬರು ತಾಯಿಯನ್ನ ಕಳ್ಕೊಂಡಿದ್ದೀವಿ, ಸಹೋದರರಿಲ್ಲ, ಸಹೋದರಿಯರಿಲ್ಲ, ಹಿರಿಯರಿಲ್ಲ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅನಾಥರೇ. ಆದರೆ ಆ ಅನಾಥ ಅನ್ನುವಂಥ ಶಬ್ದವೇ ನಮ್ಮ ಒಂದು ಸಾಧನೆಗೆ ಮುಳುವಾಗಬಾರ್ದು ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ ತೋರಿಸಿರ್ತಕ್ಕಂಥ ಒಂದು ಮೊದಲನೆಯ ಕಿರುಚಿತ್ರವೇ ಯಾವುದು ಅಂದ್ರೆ ಸಾಕ್ಷೀಕರಣ. ನಾವು ಒಬ್ಬರಿಗೊಬ್ಬರಿಗೆ ಸಹಾಯವನ್ನ ಮಾಡಿ ನಾವು ಸಮಾಜಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಸಂದೇಶಗಳನ್ನ, ಒಳ್ಳೆಯದಾಗಿರ್ತಕ್ಕಂಥ ಜೀವನವನ್ನ ಕಂಡುಕೊಳ್ಬೇಕು ಅನ್ನುವಂಥದ್ದನ್ನ ಮೊದಲನೇ ಚಿತ್ರದಲ್ಲಿ ನೋಡ್ತೀವಿ. ಹೀಗೆ ಕೇವಲ ಕೇಳಿದ್ದನ್ನ ಅಥವಾ ಕೇವಲ ಓದಿದ್ದನ್ನ ನಾವು ನಮ್ಮ ಸ್ಮರಣೆಯೊಳಗೆ ಬಹಳ ದಿನಗಳವರೆಗೆ ಇಟ್ಟುಕೊಳ್ಳುವುದಿಲ್ಲ. ಆದರೆ ನೋಡಿದ್ದನ್ನ ನಾವೇನು ಮಾಡ್ತೀವಿ ಅಂದ್ರೆ ಮುಂದೆ ಹಿಂಗ ಆಗ್ತೈತೇನೋ ಅನ್ನುವಂಥ ಒಂದು ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೀವಿ. ಹಾಗಾಗಿ ಇಂಥ ಒಂದು
ಚಲನಚಿತ್ರಗಳ ಮುಖಾಂತರ ವಿದ್ಯಾರ್ಥಿಗಳ ಮನಮುಟ್ಟುವಂತಹ ಕಾರ್ಯವನ್ನ ಮಾಡಿದಾರಲ್ಲ ಜಕಾತಿ ಸರ್, ಅವರಿಗೆ ನಮ್ಮ ಶಾಲೆಯ ಬಳಗದ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅವರ ಸೇವೆ ಹೀಗೆ ಮುಂದುವರಿಲಿ, ಅದರಿಂದ ಸಮಾಜ ಬದಲಾವಣೆಯಾಗಲಿ, ಬದಲಾವಣೆಯ ಪಥದತ್ತ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.